ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಮಂಗಳವಾರ ಸಂಜೆಯಿಂದ ಲಾಗ್ನ ಶುರು ಮಾಡಿದ್ದೀನಿ. ಮಂಗಳವಾರ ಸಂಜೆ ಸುಮಾರಾಗಿ ಒಂದು 4 ಗಂಟೆಯಿಂದ ಮಕ್ಕಳು ಬೇಜಾರಾಗ್ತಾಯಿದೆ ಅಮ್ಮ ಅಂತ ಇದ್ದರು. ಹಾಗಾಗಿ ಏನಾದರೂ ಒಂದು ಗೇಮ್ ಆಡ್ಸೋಣ ಅಂತೇಳಿ ಇಲ್ಲಿ ಇವತ್ತು ಈ ಥರ ಗೇಮ್ನ ಆಡಿಸ್ತಾ ಇದ್ದೆ. ಮನೆಯಲ್ಲಿ ಓರಿಯೋ ಬಿಸ್ಕೆಟ್ ಇತ್ತು, ಇನ್ನು ಹಾಗೆ ತಿನ್ನಿಸೋ ಬದಲು ಈ ಥರ ಏನಾದರೂ ಗೇಮ್ನ ಮಾಡಿಸ್ಬಿಟ್ಟು ತಿನ್ನಿಸಿದ್ರೆ ಆಯಿತು ಅಂತ ಈ ಥರ ಗೇಮ್ನ ಅವರಿಗೆ ಕೊಟ್ಟಿದ್ದೆ. ಆರಾಮಾಗಿ 1 ಅವರ್ 1.5 ಅವರ್ ಆಯಿತು ಈ ಗೇಮ್ನ ಆಡಿಸೋ ಅಷ್ಟರಲ್ಲೇ. ಟೈಮು ಯಾವ ಥರ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಮನೇಲಿ ಸುಮ್ಮನೆ ಮಕ್ಕಳು ಖಾಲಿ ಕೂತಿರ್ತಾರಲ್ವ, ಅಂಥ ಟೈಮಲ್ಲಿ ಈ ಥರ ಫನ್ನಿ ಗೇಮ್ಸ್ನ ನಾವು ಮನೇಲಿ ಮಕ್ಕಳ ಕಡೆಯಿಂದ ಆಡಿಸಿದ್ರೆ ಫನ್ನಾಗಿರುತ್ತೆ. ಹಾಗೆ ಟೈಮು ಸಹ ಹೆಂಗೆ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ, ಟೈಮ್ ಪಾಸ್ ಬೇಗನೆ ಆಗಿಬಿಡುತ್ತೆ. ಹಾಗೆ ಇವಾಗ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಬೋರ್ ಆಗ್ತಾಯಿತ್ತು ಅಂತ ಇದ್ದರು. ಹಾಗಾಗಿ ಈ ಗೇಮ್ನ ಆಡಿಸ್ತಾ ಇದ್ದೆ. ನೀವು ಸಹ ನಿಮ್ಮ ಮನೇಲಿ ಮಕ್ಕಳಿಗೆ ಕೈಲಿ ಒಂದ್ಸರಿ ಈ ಗೇಮ್ನ ಟ್ರೈ ಮಾಡಿ ನೋಡಿ, ಅವರು ಸಹ ತುಂಬಾ ಇಷ್ಟಪಟ್ಟು ಈ ಗೇಮ್ನ ಆಡಬಹುದು. ನಾವೆಲ್ಲ ಚಿಕ್ಕವರಿರುವಾಗ ಹೊರಗಡೆ ಹೋಗ್ಬಿಟ್ಟು ಆಟಗಳನ್ನ ತುಂಬ ಆಡ್ತಿದ್ವಿ. ಇಲ್ಲ ಗೋರಿ, ಚಿನ್ನಿ ದಾಂಡು ಈ ಥರದ್ದೆಲ್ಲ ಆಟ ಆಡ್ತಿದ್ವಿ. ಇವಾಗಿನ ಮಕ್ಕಳಿಗೆ ಆ ಥರ ಆಟ ಆಡೋದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರಲ್ಲ. ಹಾಗಾಗಿ ಏನಾದರೂ ಇಂಡೋರ್ ಆಟಗಳನ್ನ ಆಡಿಸ್ಬೇಕು ಅಂದರೆ ಈ ಥರ ಆಟಗಳನ್ನ ನಾವು ಫನ್ನಿಯಾಗೂ ಸಹ ಆಡಿಸ್ಬೋದು. ಮಕ್ಕಳಿಗೆ ಬೇಜಾರು ಸಹ ಆಗಲ್ಲ. ಹಾಗೆ ಆಟ ಆಡೋಕ್ಕೆ ನಾನು ಬರ್ತೀನಿ ಅಂತ ಬರ್ತಾರೆ ಆಟ ಆಡಿಕೊಂಡು. ಅವ್ರ ಜೊತೆಗೆ ನನಗೂ ಸಹ ಇವತ್ತು ಟೈಮು ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆಲ್ರೆಡಿ ಟೈಮ್ 5:30 ಆಗಿಬಿಟ್ಟಿತ್ತು. ಇನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ಮಾಡಿದ್ರಾಯಿತು ಅಂತ ಅಂದ್ಕೊಂಡಿಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದಕ್ಕೆ ಅಡುಗೆ ಮನೆಗೆ ಬಂದೆ. ಹಾಗೆ ಇವತ್ತು ನೈಟಿಗೆ ಏನು ಅಡುಗೆ ಏನು ಮಾಡೋ ಹಾಗಿರಲಿಲ್ಲ, ಯಾಕಂದರೆ ನಮ್ಮ ಅಣ್ಣನೂ ಸಹ ಊರಿಗೆ ಹೋಗಿದ್ದೆ. ನಾನು ನನ್ನ ಮಕ್ಕಳು 3 ಜನ ಮಾತ್ರ ಅಲ್ವಾ, ಹಾಗಾಗಿ ರೈಸ್ ಇತ್ತು. ಇನ್ನು ರೈಸಿಗೆ ಸಾಂಬಾರನ್ನ ಮಾಡ್ಕೊಂಡ್ರಾಯ್ತು ಅಂತ ಇಲ್ಲಿ ಬರೀ ಇನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನು ಬೇಕು ನೋಡಿ ಅದನ್ನ ಮಾತ್ರ ಇಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ತುಂಬಾ ಚೆನ್ನಾಗಿರುತ್ತೆ ಈ ಈವ್ನಿಂಗ್ ಸ್ನ್ಯಾಕ್ಸು. ಯಾವ ಥರ ಮಾಡಿದ್ದೀನಿ ಅಂತ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ನಾನು 2 ಆಲೂಗಡ್ಡೆನ ಈ ಥರ ಪೂರ್ತಿಯಾಗಿ ಬೇಯಿಸ್ಕೊಂಡೋದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಕೈಯಿಂದ ಆದರೆ ಕೈಯಿಂದ ಮಾಡ್ಕೊಳ್ಳಿ, ಇಲ್ಲ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಿಂದನೂ ಸಹ ನೀವು ಮಾಡ್ಕೋಬಹುದು. ಇದನ್ನ ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು, ಅಂದರೆ ಆಲೂಗಡ್ಡೆಲಿ ಒಂದೂ ಗಂಟಿರ್ಬೋದು, ಗಂಟಿಲ್ಲದೆ ಥರ ನಾವು ಇಲ್ಲಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇನ್ನು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ನಮಗೆ ಇಲ್ಲಿ ಆಲೂಗಡ್ಡೆ ಹಾಕಿರೋದ್ರಿಂದ ಅದು ಸ್ವಲ್ಪ ಲಾಲಿಪಾಪ್ ಮಾಡುವಾಗ ಕರೆಕ್ಟಾಗಿ ಹದಕ್ಕೆ ಬರಬೇಕು ಅಂದರೆ ನಾವು ಹಿಟ್ಟುಗಳನ್ನ ಸೇರಿಸ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕಡಲೆ ಹಿಟ್ಟು ಹಾಗೆ ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಅಂದರೆ ಸ್ವಲ್ಪ ಗರಿಯಾಗಿ ಬರಲಿ, ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡಿದ್ದೀನಿ. ಇನ್ನು ಅದಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲನ ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಸ್ಪೂನ್ ಆಗುವಷ್ಟು ಆಮ್ಚೂರ್ ಪೌಡರ್ನ ಸೇರಿಸ್ಕೊತಿದ್ದೀನಿ. ನಿಮ್ಮ ಹತ್ರ ಆಮ್ಚೂರ್ ಪೌಡರ್ ಇಲ್ಲ ಅಂದರೆ ಒಂದು ಸ್ವಲ್ಪ ಲೆಮನ್ನ ಸೇರಿಸ್ಕೊಳ್ಳಿ. ಲೆಮನ್ನ ಸೇರಿಸ್ಕೊತೀನಿ ಅಂದರೆ ನೀವು ಇಲ್ಲಿ ನಾನೇನು ಹಿಟ್ಟು ಪ್ರಮಾಣ ತೋರಿಸಿದ್ದೀನಲ್ವ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದರೆ ಆಲೂಗಡ್ಡೆನೂ ಬೇಯಿಸಿರ್ತೀವಲ್ವ, ಅದು ಸಹ ಮೆತ್ತಗಿರುತ್ತೆ. ಹಾಗಾಗಿ ಇನ್ನು ಆಮ್ಚೂರ್ ಪೌಡರ್ ಹಾಕಿದ ತಕ್ಷಣ ನಾನು ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊತಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊಂಡು ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 2-3 ಸ್ಪೂನ್ ಆಗುವಷ್ಟು ಬ್ರೆಡ್ ಕ್ರಮ್ಸ್ನ ಸಹ ಸೇರಿಸ್ಕೊತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ ಸೇರಿಸಿದ್ರೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ, ಹಾಗೆ ಗರಿಯಾಗೂ ಸಹ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ 2-3 ಸ್ಪೂನ್ ಆಗುವಷ್ಟು ಬ್ರೆಡ್ ಕ್ರಮ್ಸ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಈ ಹಂತದಲ್ಲೇ ಸೇರಿಸ್ಕೊಳ್ಳೋಕೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ಪು ಸಹ ಮಾಡ್ಬೋದು. ಯಾಕಂದರೆ ನಾವಿಲ್ಲಿ ಮತ್ತೆ ಲಾಲಿಪಾಪ್ನ ಈ ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಿ ಹಾಕೊಳ್ಳೋದ್ರಿಂದ ಅದೇನು ಅಗತ್ಯತೆ ಇರೋದಿಲ್ಲ. ನಾನಿಲ್ಲಿ ಬೇಕು ಅಂತ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇನ್ನು ಅದಾದ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಇಲ್ಲಿ ರೆಡ್ ಚಿಲ್ಲಿ ಇತ್ತು ನನ್ನ ಹತ್ರ, ಅದನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಗ್ರೀನ್ ಚಿಲ್ಲಿ ಇದ್ದರೆ ಗ್ರೀನ್ ಚಿಲ್ಲಿನೂ ಸಹ ಸೇರಿಸ್ಕೋಬಹುದು. ಇನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀರನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೀರನ್ನ ಹಾಕ್ಕೊಂಡ್ರೆ ನಾವು ಕಲಿಸೋವಂತಹ ಲಾಲಿಪಾಪ್ ಬ್ಯಾಟರ್ ಏನಿದೆ ಅಲ್ವ ಅದು ಪೂರ್ತಿಯಾಗಿ ತೆಳುವಾಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಡ್ರಾಪ್ನ ನೀರನ್ನ ಸೇರಿಸ್ಕೊಂಡಿಲ್ಲ. ಈ ಆಲೂಗಡ್ಡೆಯಲ್ಲೇ ತೇವ ಇರುತ್ತಲ್ವ ಅದೇ ಸಾಕಾಗುತ್ತೆ. ಇನ್ನು ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು. ಇನ್ನು ನಾನು ಇದಕ್ಕೆ ಇವತ್ತು ಚೀಸ್ನ ಹಾಕಿಬಿಟ್ಟು ಚೀಸ್ ಲಾಲಿಪಾಪ್ ಮಾಡ್ತಾಯಿದ್ದೆ. ಹಾಗಾಗಿ ಚೀಸ್ನ ಸಹ ತೊಗೊಂಡಿದ್ದೀನಿ. ನೀವು ಚೀಸ್ ಇಲ್ಲದೇನೆ ಹಾಗೇನೂ ಸಹ ಮಾಡ್ಕೋಬಹುದು. ಚೀಸ್ ಹಾಕಿದರೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತಲ್ವ, ಹಾಗಾಗಿ ನಾನು ಇವತ್ತು ಈ ಥರ ಮಾಡ್ಕೊತಿದ್ದೀನಿ. ಹಾಗೆ ಇಲ್ಲಿ ಒಂದು 10 ಆಗೋಷ್ಟು ಐಸ್ ಕ್ರೀಮ್ ಸ್ಟಿಕ್ಸ್ನ ತೊಗೊಂಡಿದ್ದೀನಿ. ಅಂದರೆ ನಾನು ಮಾಡೋವಂತಹ ಲಾಲಿಪಾಪ್ಸು ಒಂದು 10 ಆಗ್ಬೋದು ಅಂತ 10 ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಎಲ್ಲದಕ್ಕೂ ಆ ಚೀಸ್ನ ನಾನೇನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ನಲ್ವ ಕ್ಯೂಬ್ಸ್ ಆಗಿ, ಅದನ್ನು ಈ ಥರ ಚುಚ್ಚಿಬಿಟ್ಟು ಇಟ್ಕೊತಾ ಇದ್ದೀನಿ. ಮೊದಲೇ ಈ ಥರ ಮಾಡ್ಕೊಂಬಿಟ್ರೆ ಒಂದೇ ಸರಿ ನಾವು ಎಲ್ಲ ಲಾಲಿಪಾಪ್ನು ರೆಡಿ ಮಾಡ್ಕೊಂಬಿಡ್ಬೋದು. ಹಾಗಾಗಿ ನಾನಿಲ್ಲಿ ನನ್ನ ಹತ್ರ ಚೀಸ್ ಕ್ಯೂಬ್ಸ್ ಎಷ್ಟಿತ್ತು ನೋಡಿ ಅದೆಷ್ಟು ನಾನು ಇಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊತಿದ್ದೀನಿ. ಯಾಕೆಂದರೆ ಈ ಬ್ಯಾಟರು ಕೈಗೆ ಅಂಟ್ಕೊಂಡ್ರೆ ನಮಗೆ ಈ ಐಸ್ ಕ್ರೀಮ್ ಸ್ಟಿಕ್ಕಿಗೆ ಏನಿದೆಯಲ್ಲ ಅದನ್ನು ನೀಟಾಗಿ ಅಪ್ಲೈ ಮಾಡೋದಕ್ಕಾಗಲ್ಲ. ಹಾಗಾಗಿ ಇವಾಗ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಅಂದರೆ ಚಪಾತಿ ಹಿಟ್ಟಿನಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೋಬೇಕಾಗತ್ತೆ.
ಹಾಗಾಗಿ ಜಾಸ್ತಿ ನಾವು ಇಲ್ಲಿ ತೊಗೊಂಡ್ಬಿಟ್ರೆ ಬೇಯಿಸೋದಕ್ಕೆ ಕಷ್ಟ ಆಗಿಬಿಡುತ್ತೆ, ಒಳಗಡೆ ಅಷ್ಟಾಗಿ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ತುಂಬ ದಪ್ಪದಾಗೂ ನಾವು ಇದನ್ನು ಹಾಕೋಬಾರ್ದು, ಹಾಗೆ ತುಂಬ ತೆಳುವಾಗೂ ಸಹ ಹಾಕೋಬೋದು. ಮೀಡಿಯಮ್ ಸೈಜಲ್ಲಿ ಹಾಕ್ಕೊಳ್ಳಿ. ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಈ ಚೌಕಾಬಾರ ಐಸ್ ಕ್ರೀಮ್ ಬರುತ್ತಲ್ವ, ಆ ಥರ ಇರಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ಈ ಲಾಲಿಪಾಪ್ ಅನ್ನೋದು. ಇವಾಗ ನೀಟಾಗಿ ಇದನ್ನು ಈ ಥರ ರೋಲ್ ಮಾಡಿಕೊಂಡು ಅದನ್ನ ಪ್ರೆಸ್ ಮಾಡ್ಕೊಂಡು ಇಲ್ಲಿ ನಾನೇನು ಆಲೂಗಡ್ಡೆ ಬ್ಯಾಟರ್ನ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಇದೇ ಥರನೂ ಸಹ ಮಾಡ್ಕೋಬೋದು, ಇಲ್ಲ ಐಸ್ ಕ್ರೀಮ್ ಥರ ನೀವು ಇಲ್ಲಿ ಶೇಪ್ನು ಸಹ ಕೊಟ್ಕೋಬೋದು. ಇವಾಗ ನಾನು ಈ ಥರ ಕೊಟ್ಕೊಂಡಿದ್ದೀನಿ. ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಡಿಪ್ ಮಾಡ್ಕೋಬೇಕಾಗುತ್ತೆ. ಈ ಥರ ಡಿಪ್ ಮಾಡೋದ್ರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವಿಲ್ಲಿ ಬ್ರೆಡ್ ಕ್ರಮ್ಸಲ್ಲಿ ಇದನ್ನು ಡಿಪ್ ಮಾಡುವಾಗ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಡಿಪ್ ಮಾಡಿ, ಆವಾಗ ಇನ್ನೂ ಅಷ್ಟು ಜಾಸ್ತಿ ಬ್ರೆಡ್ ಕ್ರಮ್ಸ್ನ ಇಟ್ಕೊಳ್ಳುತ್ತೆ. ಆವಾಗ ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈ ಮಾಡ್ತೀವಲ್ವ, ಅಂಥ ಟೈಮಲ್ಲಿ ಎಲ್ಲೂ ಆಲೂಗಡ್ಡೆ ಆಚೆ ಬರೋದಿಲ್ಲ. ಹಾಗಾಗಿ ಇನ್ನು ಇದೆಲ್ಲ ರೆಡಿ ಮಾಡಿಕೊಂಡು ನಾನು ತೊಗೊಂಡ್ಬಂದಿದ್ದೀನಿ ನೋಡಿ. ನಾನು ಸುಮಾರಾಗಿ ಒಂದು 8 ಐಸ್ ಕ್ರೀಮ್ ಸ್ಟಿಕ್ ಆಗಿದೆ, ಹಾಗೆ ಒಂದು ಉಂಡೆ ಸಹ ಆಗಿದೆ ಇಲ್ಲಿ. ಇದನ್ನು ಇವಾಗ ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ಇದೆಲ್ಲ ರೆಡಿ ಮಾಡೋ ಅಷ್ಟರಲ್ಲೇ ನಾನು ಎಣ್ಣೆನೂ ಸಹ ಬಿಸಿ ಇಟ್ಕೊಂಡ್ಬಿಟ್ಟಿದ್ದೆ, ಎಣ್ಣೆನೂ ಸಹ ಬಿಸಿಯಾಗಿದೆ. ಇದನ್ನು ಇವಾಗ ಲೋ ಫ್ಲೇಮಲ್ಲಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಮೇಲ್ಗಡೆ ಬ್ರೆಡ್ ಕ್ರಮ್ಸ್ ಇದೆ ಅಲ್ವಾ, ಅದು ಪೂರ್ತಿಯಾಗಿ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಆದಷ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ. ಸುಮಾರು ಒಂದು 5 ನಿಮಿಷ ಬೇಕಾಗುತ್ತೆ, ಒಂದು ಲಾಲಿಪಾಪ್ ಬೇಯೋದಕ್ಕೆ 5 ನಿಮಿಷ ಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ದಪ್ಪದಾಗಿ ಮಾಡಿದ್ದೀವಲ್ವ, ಹಾಗಾಗಿ ಒಂದು 5ರಿಂದ 10 ನಿಮಿಷ ಅಂತಲೇ ಇಟ್ಕೊಳ್ಳಿ 2 ಲಾಲಿಪಾಪ್ನ ಬೇಯಿಸೋದಕ್ಕೆ. ಈ ಥರ ನೀಟಾಗಿ ಟರ್ನ್ ಮಾಡ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇನ್ನೇನು ಕ್ರಿಸ್ಮಸ್ ಮುಗಿತಾ ಇದ್ದಂಗೆನೇ ನ್ಯೂ ಇಯರಿಗೆ ಪ್ರಿಪ್ರೇಷನ್ ನಡೀತಾ ಇರುತ್ತಲ್ವ, ನ್ಯೂ ಇಯರ್ ಪಾರ್ಟಿಗೆ ಈ ಥರ ಲಾಲಿಪಾಪ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾಡೋದು ಸಹ ಸುಲಭನೇ. ನೀವು ಬೆಳಗ್ಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇನ್ನೇನು ಪಾರ್ಟಿ ಮಾಡೋವಂತಹ ಟೈಮಲ್ಲಿ ಇದನ್ನ ಡೀಪ್ ಫ್ರೈ ಮಾಡಿಕೊಂಡ್ರು ಸಹ ಚೆನ್ನಾಗಿರುತ್ತೆ. ನಾವು ಇದನ್ನು ಮಾಡಿಕೊಂಡು ಆರಾಮಾಗಿ ಫ್ರೀಝರಲ್ಲಿ ಒಂದು ವಾರ ಸ್ಟೋರ್ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಫ್ರೀಝರಲ್ಲಿ ಇಟ್ಬಿಟ್ಟು ಮಾಡ್ತೀವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಇನ್ಸ್ಟೆಂಟಾಗಿ ಏನು ಫ್ರೀಝರಲ್ಲಿ ಇಟ್ಟಿಲ್ಲ, ಹಾಗೆಯೇ ಮಾಡ್ಕೊತಿದ್ದೀನಿ, ಆದ್ರೂ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಇದನ್ನು ನ್ಯೂ ಇಯರ್ ಪಾರ್ಟಿಗೆ ಏನಾದರೂ ಮಾಡ್ತೀನಿ ಅಂದರೆ ನೀವು ಬೆಳಗ್ಗೆ ಮಾಡಿಬಿಟ್ಟು ಆರಾಮಾಗಿ ಪಾರ್ಟಿ ಮಾಡುವಂತಹ ಟೈಮಲ್ಲಿ ಇದನ್ನು ಡೀಪ್ ಫ್ರೈ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನು ಇದೇ ಥರನೇ ಎಲ್ಲ ಲಾಲಿಪಾಪ್ಸ್ನು ಡೀಪ್ ಫ್ರೈ ಮಾಡಿಕೊಂಡು ತೊಗೊಂಬರ್ತೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಇದು ಎಲ್ಲ ರೆಡಿಯಾಗಿದೆ. ಇದನ್ನ ತೆಗೆದುಬಿಟ್ಟು ಇದೇ ಥರನೇ ಎಲ್ಲ ಲಾಲಿಪಾಪ್ಸ್ನ ನಾನು ಇದೇ ಥರ ಡೀಪ್ ಫ್ರೈ ಮಾಡಿಕೊಂಡು ತೊಗೊಂಬರ್ತೀನಿ. ಇನ್ನು ಇಲ್ಲಿ ಎಲ್ಲ ಲಾಲಿಪಾಪ್ಸ್ ನಾನು ಇದೇ ಥರ ನೀಟಾಗಿ ಡೀಪ್ ಫ್ರೈ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂದರೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ, ತಿನ್ನೋದಕ್ಕೂ ಸಹ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಈ ಲಾಲಿಪಾಪ್ ಮಾತ್ರ ಒಳಗಡೆ ಚೀಸ್ ಹಾಕಿರ್ತೀವಲ್ವ, ತಿನ್ನುವಾಗ ಅದ್ರ ಮಜಾನೇ ಬೇರೆ ಇರುತ್ತೆ. ಹಾಗಾಗಿ ನ್ಯೂ ಇಯರ್ ಪಾರ್ಟಿಗೆ ನೀವು ಈ ಲಾಲಿಪಾಪ್ನ ಮಾಡಿಕೊಂಡು ತಿಂದುಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಮಾಡಿರುವಂತಹ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಮುಗಿಸಿದ ಮೇಲೆ ಟೀನೂ ಸಹ ಕುಡಿದಾದ್ಮೇಲೆ ಇವತ್ತು ಅಡುಗೆ ಏನೂ ಇರಲಿಲ್ಲ ಅಂತ ಹೇಳಿದ್ನಲ್ವ, ಹಾಗಾಗಿ ಬೆಳಗ್ಗೆನೇ ಜೋಳ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಿಟ್ಟು 15 ದಿನವೇ ಆಗಿತ್ತು ಖಾಲಿಯಾಗಿ. ಇನ್ನು ಜೋಳನೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ನನ್ನ ಮಗ ಹೋಗಿ ಮಿಲ್ಲಿಗೆ ಜೋಳನೂ ಸಹ ಹಾಕ್ಕೊಂಡು ಬಂದಿದ್ದಾಯಿತು. ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಆಡಿಸಿರುವಂತಹ ಗೇಮ್ನ ನೀವು ಸಹ ನಿಮ್ಮ ಮಕ್ಕಳಿಗೆ ಆಡಿಸ್ಬಿಟ್ಟು ನೋಡಿ ಯಾವ ಥರ ಅನ್ನಿಸ್ತು ಅಂತ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.